ಸೊ ಇದು ಬಂದು ಎಲ್ಲ ನೇಟಿವ್, ಇದು ಅಂದ್ರೆ ನಮ್ಮ ಕಾಡಲ್ಲಿ ಬೆಳೆಯುವಂತ ಮರಗಳು. ಸೊ ನಮ್ದು ಅನಾನಸ್ ಒಂದು ನರ್ಸರಿ ಇದೆ, ಅಲ್ಲಿ ಒಂದು 100ಕ್ಕಿಂತ ಜಾಸ್ತಿ ಈ ತರ ನಮ್ಮ ಕಾಡಲ್ಲಿ ಬೆಳೆಯೋ ತರ ಸಸಿಗಳಿದೆ. ಸೊ ಇವಾಗ ಸುಮಾರು ಕಡೆ ಪ್ಲಾಂಟೇಶನ್ ಈ ತರ ಎಲ್ಲ ಬರ್ತಾ ಇರುತ್ತಲ್ಲ, ಸೊ ಅಲ್ಲಿ ಡೈವರ್ಸಿಟಿ ಕಡಿಮೆ. ಸೊ ಮರಗಳು ಜಾಸ್ತಿ ಇರುತ್ತೆ, ಆದ್ರೆ ಒಂದು 8-10 ಥರದ್ದು ಮಾತ್ರ ಇರುತ್ತೆ. ಸೊ ನಮ್ಮಲ್ಲಿ ಒಂದು 100 ಸ್ಪೀಶೀಸ್ಗಿಂತ ಜಾಸ್ತಿ ನಮ್ಮ ಕಾಡಲ್ಲಿ ಬೆಳೆಯೋ ತರ ಮರಗಳದ್ದು ನರ್ಸರಿ ಇದೆ. ಸೊ ಇಲ್ಲಿ ಇವಾಗ ಒಂದು 30-40ರಷ್ಟು ಬರೀ ಬೀಜಗಳು ಮಾತ್ರ ಇಟ್ಟಿದ್ದೀವಿ. ಆಮೇಲೆ ಈ ಇನ್ಫಾರ್ಮೇಶನ್ ಬೋರ್ಡ್ ಅಲ್ಲಿ ಆ ಬೀಜನ ಹೇಗೆ ಜರ್ಮಿನೇಟ್ ಮಾಡ್ಬೋದು ಅಂತ ಕೂಡ ಕೆಳಗಡೆ ಇದೆ. ಹಾಗೆ ಎಷ್ಟು ಉದ್ದ ಬೆಳೆಯುತ್ತೆ ಮರ, ಮತ್ತೆ ಅದ್ರ ಕನ್ನಡದ ಹೆಸರೆಲ್ಲ ಇದೆ. ಸೊ ಕೆಲವೊಂದು ಸಸಿಗಳು ಕೂಡ ಇದಾವೆ. ಸೊ ಇದು ಎಷ್ಟು ಶಾಂಪಲ್ ತಂದಿದ್ದೀರಾ ಅಷ್ಟು ಮಾತ್ರ ತಂದಿದ್ದೀರಾ? ಹಾ, ಸ್ವಲ್ಪ ಮಾತ್ರ ಇವತ್ತಿಗೆ ಎಷ್ಟು ಬೇಕು, ಎಲ್ಲಾನು ಬೆಳೆಯೋದಿಲ್ಲ. ಸೊ ಒಂದೊಂದು ಬೀಜ 50 ಪೈಸೆ, 1 ರೂಪಾಯಿ, 2 ರೂಪಾಯಿ ಆ ತರ. ಸೊ ಒಂದು 10ರಲ್ಲಿ ಒಂದು 3-4 ಸಸಿ ಬೆಳೆಯುತ್ತೆ. ಸೊ ಆ ತರದ್ದು ಎಲ್ಲ ಇದೆ. ಸೊ ಇದು ಎಲ್ಲಾ ಕಾಡಲ್ಲೂ ಬೆಳೆಯೋ ತರದೆ. ಬಟ್ ಏನಂದ್ರೆ ನಮ್ಗೆ ಯಾವ್ದು ಇದೇ ಜಾಸ್ತಿ ಉಪಯೋಗ ಆಗುತ್ತೆ ಅಂತ ಹೇಳಿ ನಾವು ಈ ತರದ್ದೆಲ್ಲ ಬಿಟ್ಬಿಟ್ಟಿದೀವಿ. ಸೊ ಬಟ್ ಇದು ಕಾಡಲ್ಲಿ ಸ್ವಲ್ಪ ತುಂಬಾ ಕಡಿಮೆ ನೀರು, ಇದಕ್ಕೆ ನೀರೇನು ಜಾಸ್ತಿ ಬೇಕಾಗಿಲ್ಲ. ಯಾರು ನೋಡ್ಕೊಬೇಕಲ್ಲ, ಯಾಕಂದ್ರೆ ಕಾಡಲ್ಲೆಲ್ಲ ಯಾರು ನೋಡ್ಕೊಳ್ಳಲ್ಲ, ಅವಾಗ ಬೆಳೆಯುತ್ತೆ. ಸೊ ಅದರಿಂದ ಅಲ್ಲಿ ಉದುರೋ ಎಲೆಗಳು ಇರ್ಬೋದು, ಅದಕ್ಕೆ ಬರೋ ದುಂಬಿಗಳು, ಇದು ಕೂಡ ವ್ಯವಸಾಯಕ್ಕೂ ಹೆಲ್ಪ್ ಆಗುತ್ತೆ. ಬಟ್ ನಾವು ಅದ್ರ ಬಗ್ಗೆ ಏನು ಜಾಸ್ತಿ ಹೇಳ್ತಿಲ್ಲ. ಮರ ಹೇಗಿದ್ರು ಜಮೀನಲ್ಲಿ ಹಾಕ್ತಾರೆ, ಎಲ್ಲಾನು ಉಪಯೋಗಕ್ಕೆ ಆಗಲ್ಲ. ಇದರಿಂದನೂ ಕೆಲವೊಂದು ಉಪಯೋಗಗಳು ಇರುತ್ತೆ. ಸೊ ಹಾಗಾಗಿ ಲೈಕ್ ನಮ್ಮ ನೇಟಿವ್ ಮರಗಳು ಸ್ವಲ್ಪ ಬೆಳೆಸ್ಲಿ ಅಂತ ಇದು ಯಾರೋ ಮರಗಳ ಬಗ್ಗೆ, ಪ್ರಕೃತಿ ಬಗ್ಗೆ ಪ್ರೀತಿ ಇರುತ್ತೆ, ಆತವ್ರಿಗೆ ಬೇಕಾಗಂತ ಅನುಕೂಲವಾಗಂತ ಸೀಡ್ಸ್ಗಳು ಮತ್ತೆ ಮರಗಳಿದಾವೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಸೊ ಯಾಕಂದ್ರೆ ಲೈಕ್ ನಮ್ಮ ಮರಗಳು ಲೈಕ್ ಸಾವಿರಾರು ವರ್ಷಗಳಿಂದ ಲೈಕ್ ಇಲ್ಲೇ ಇರುತ್ತಲ್ಲ. ಸೊ ಹಾಗಾಗಿ ಅವು ಈ ನೀರಲ್ಲಿ, ಈ ಮಣ್ಣಲ್ಲಿ ಅವು ಚೆನ್ನಾಗಿ ಬೆಳೆಯುತ್ತೆ. ಸೊ ನಾವು ಬೇರೆ ಕಡೆಯಿಂದ ತಂದು ಹಾಕೋದ್ರಿಂದ ಅದು ಏನ್ ತೊಂದರೆ ಆಗೋದು ಗೊತ್ತಿಲ್ಲ. ಯಾಕಂದ್ರೆ ಇವಾಗ ಯೂಕ್ಲಿಪ್ಟಸ್ ಎಲ್ಲ ನೀವು ನೋಡಿರ್ಬೋದು, ನೀಲಗಿರಿ ಮರ. ಸೊ ಅದರಿಂದ ಲೈಕ್ ನೀರು ಕೂಡ ಡಿಪ್ಲೀಟ್ ಆಗುತ್ತೆ. ಸೊ ಈ ತರ ಎಲ್ಲ ತೊಂದರೆಗಳಾಗುತ್ತೆ. ಸೊ ಇವೆಲ್ಲ ಎಲೆ ಉದುರೋದು ಅಂತ ಹೇಳ್ತೇವೆ. ಅಂದ್ರೆ ಈ ಒಣಗಿರೋ ಕಾಡಲ್ಲಿ ನೀರು ಕಡಿಮೆ ಆದಾಗ ಎಲೆಗಳು ಉದುರೋಗುತ್ತೆ. ಸೊ ಯಾಕಂದ್ರೆ ಅವು ನೀರು ಅವಾಗ ಸ್ವಲ್ಪ ಸೇವ್ ಮಾಡ್ಕೊಳ್ಳುತ್ತೆ. ಸೊ ಈ ತರ ಇವು ಜಮೀನಲ್ಲಿ ಇದ್ರೆ, ಸೊ ಜಮೀನು ನಿಮ್ ಬೋರ್ವೆಲ್ ನೀರು ಕೂಡ ಅವು ಜಾಸ್ತಿ ತಗೊಳ್ಳೋದಿಲ್ಲ. ಅದ್ರ ಜೊತೆಗೆ ಇವಾಗ ನೀವು ಏನೇ ತರಕಾರಿ ಬೆಳೆ ಇದೆಲ್ಲ ಬೆಳೆದ್ರು ನಿಮ್ಗೆ ದುಂಬಿ ಈ ತರದ್ದೆಲ್ಲ ಬೇಕಾಗುತ್ತೆ. ಸೊ ಅದೆಲ್ಲ ಈ ತರ ಮರಗಳಿಗೆ ಜಾಸ್ತಿ ಬರುತ್ತೆ. ಮತ್ತೆ ಇದ್ರಲ್ಲೂ ತುಂಬಾ ಬಳಸ್ಬೋದು ಅಗ್ರಿಕಲ್ಚರ್ ಇದಕ್ಕೆ. ಸೊ ವ್ಯವಸಾಯಕ್ಕೂ ತುಂಬಾ ಬಳಸಿದಾರೆ ಮುಂಚೆಯಿಂದ. ಈಗ ನಾವು ಅದನ್ನ ಸ್ವಲ್ಪ ಮರ್ತಿ ಜಾಸ್ತಿ ನಮ್ಗೆ ಏನ್ ಬೇಕೋ ಒಂದಷ್ಟು ಒಂದು 10-15 ಆ ತರ ಮಾತ್ರ ನಮ್ಗೆ ಗೊತ್ತಿದೆ. ಸೊ 100ಕ್ಕಿಂತ ಜಾಸ್ತಿ ನಮ್ಮ ಕಾಡುಗಳಲ್ಲೇ ಬೆಳೀತಾ ಇರುತ್ತೆ. ಬಟ್ ನಾವು ಅದನ್ನ ನೋಟಿಸ್ ಮಾಡಿಲ್ಲ. ಓಕೆ ಸರ್, ನಿಮ್ಮಲ್ಲಿ ಸಿಗೋ ಸೀಡ್ಸ್ ಏನಾದ್ರು ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡೋದೇ, ಕಾಂಟ್ಯಾಕ್ಟ್ ನಂಬರ್ ಹೇಳಿಬಿಡಿ. ಕಾಂಟ್ಯಾಕ್ಟ್ ನಂಬರ್ ಅನಾನಸ್ ನರ್ಸರಿನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಸದ್ಯಕ್ಕೆ ಒಂದು ನಂಬರ್ ಅಂದ್ರೆ 9962532506. ಓಕೆ. ಆನ್ಲೈನ್ ಅಲ್ಲೂ ಸಿಗುತ್ತಾ ಸೀಡ್ಸ್? ಸೊ ಇಲ್ಲ, ನಾವು ಸಸಿಗಳು ಮಾಡ್ತೀವಿ. ಸೊ ಈಗ ಸದ್ಯಕ್ಕೆ ಸೊ ಇಲ್ಲಿ ನೇಟಿವ್ ಸೀಡ್ಸ್ ಇದ್ರಿಂದ ನಾವು ಬೀಜ ತಂದಿದ್ದೀವಿ. ಬಟ್ ನರ್ಸರಿನೇ ಇದೆ. ಸೊ ಬೀಜ ಬೇಕಾದ್ರೂ ಸಿಗುತ್ತೆ, ಅಥವಾ ನಿಮ್ಗೆ ಸಸಿ ಬೇಕಂದ್ರು ಲೈಕ್, ಅಥವಾ ಯಾವ್ದಾದ್ರು ನೀವು ಜಾಗದಲ್ಲಿ ಕಾಡ್ ತರ ಬೆಳೆಸ್ಬೇಕಂದ್ರು ಸೊ ಅಲ್ಲೇ ಮಾಡ್ಬೋದು. ನರ್ಸರಿ ಹೆಸರು, ಅಡ್ರೆಸ್ ಹೇಳಿ. ಅನಾನಸ್ ನರ್ಸರಿ ಅಂತ, ಬೆಂಗಳೂರು ಯಲಹಂಕದಲ್ಲಿ ಇರೋದು. ಬಟ್ ಕರ್ನಾಟಕ, ಸೌತ್ ಇಂಡಿಯಾ, ಬೇರೆ ಬೇರೆ ಕಡೆ ಎಲ್ಲಾ ಕಡೆ ಪ್ರಾಜೆಕ್ಟ್ಸ್ಗಳು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.